ಶಾರದವ್ವ ಶಾರದವ್ವ ಯಾರು? ನಾನವ್ವ ದಾಸಯ್ಯ. ಓ ದಾಸಪ್ಪ, ಬಾಪ ಒಳಗ. ಎಷ್ಟು ದಿವಸ ಆತವ ನಿನ್ನ ನೋಡಿ. ಹ. ಚಲೋ ಅದಿಲ್ಲ? ಹ. ಮಗ ಅದ ನಿನ್ನ ಮನ್ಯಾಗ? ಇಲ್ಲ ದಾಸಪ್ಪ, ಮುಂಜಾನಿ ಹೋದ್ರ ಸಂಜಿ ಬರ್ತಾನ. ನೌಕರಿ ಹಿಂದ್ ಬಿದ್ದಾನ. ನೌಕರಿ ಅಲ್ಲಿ ಬಿಡ್ಬೆ, ಹುಡುಗಿ ಹಿಂದ ಬಿದ್ದಾನ. ಏ ದಾಸಪ್ಪ, ಏನ್ ಮಾತಾಡಕತ್ತಿ? ನನ್ನ ಮಗ ಅಂತವನಲ್ಲ, ಅಪರಂಜಿ ಅಪರಂಜಿ. ಆಹಾ, ಎಂತ ಮಗನ್ನ ಹಡಿದಿ ನೋಡಿ ಶಾರದಮ್ಮ. ಎಲ್ಲಾ ತಾಯಂದ್ರಿಗೂ ತಮ್ಮ ಮಕ್ಕಳು ಅಪರಂಜಿ, ಬ್ಯಾರೆಯವ್ರ ಮಕ್ಕಳು ಗುಳುಗುಂಜಿ ಇದ್ದಂಗೆಲ್ಲ. ನನ್ನ ಮಗ ನನ್ನನ್ ಕೇಳ್ದ ಏನೂ ಮಾಡಂಗಿಲ್ಲ. ಮಾಡಾಕತ್ತಾನ. ನಾ ಕಣ್ಣಾರೆ ನೋಡಿ ಬಂದಿನಲ್ಲ. ನಿನಗ್ ಗೊತ್ತಿಲ್ದಂಗ ನಿನ್ನ ಮಗ ಊರು ಹೊರಗ ಹುಡುಗಿ ಕೂರು ಸೇರಿ ಕುಚ್ಚು 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 ಪ್ರೀತಿ ಮಾಡಾಕತ್ತಾನ. ಅದನ್ನ ಹೇಳಕ್ ಬಂದಿ ನಾನು. ಖರೆ ಏನು ದಾಸಪ್ಪ? ನೀ ಹಿಂಗ ಸುಮ್ಮನೆ ಇದ್ರು ನೋಡುವ, ನಾಳೆ ನಿನ್ನ ಮಗ ಕಾಲು ಜಾರಿ ಬಿದ್ದ ಅಂತ ತಿಳ್ಕೊಳ್ಳೋದ ಆ ಪೋರಿ ಹುಡ್ಯಾಗ. ಪೋರಿಗೆ ಯಾರಾಕಿ? ಗಂಗಾ. ಖರೆ ಹೇಳ್ತೀನಿ ಬೇ, ಮುತ್ತಿನಂತ ಹುಡುಗಿ ಬಿಡಬಾರ್ದು. ಯಾವ ಜಾತಿಯವಳು ದಾಸಯ್ಯ? ಅಯ್ಯೋ ಗೋವಿಂದ, ನಿಮ್ಮ ಕುಲ್ದವಳೆ ಬೇ. ದುಡ್ಡು ದುಗ್ಗಣಿ ಐತೇನೋ ರಪ್ಪನ್ ಹಂತ್ಯಾಕ? ಏ, ಅವ್ರ ಅಪ್ಪನ ಬಿಡು, ಅವ್ರ ಅವನಂತ್ಯಾಕ ಮನಗಂಡು ದುಡ್ಡು ಐತಿ. ಯಾರೋ ಆಕಿ ನಮ್ ಕುಲ್ದಾಗ ಅಂತ ಸಿರ್ವಾನಿ, ಅದು ದುರ್ಗದಾಗ. ಶಾರದವ್ವ, ಹೆಸರು ಹೇಳಿದ್ರೆ ಎದಿ ಹೊಡ್ಕೊಂಡು ಸತ್ತಿಗಿತ್ತಿ. ನಾನು ಊರು ಸುಟ್ಟು ಉಗಾದಿ ಮಾಡ್ದೋಳೋ ದಾಸಯ್ಯ. ಅವಳು ಯಾರು ಹೇಳ? ಡಾಕಿಣಿ ಶಾಕಿಣಿನ ಶೂರ್ಪನಕ್ಕಿನ? ಗೋವಿಂದ ಗೋವಿಂದ, ಅವ್ರೆಲ್ಲರನ್ನೂ ಹಂಗ ಬಿಡು. ತಿಪ್ಪವನ ಹೆಸರು ಕೇಳಿಯನ? ಆ ಬಸ್ವಿ ಬಿಟ್ಟಾರಲ್ಲ ಆಕಿನ? ಶಿವ್ 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 ಶಿವ್, ಬಸ್ವಿ ಅಂತ ಹೇಳ್ಬಾರ್ದು ಬೇ. ನೋಡ್ ಶಾರದವ್ವ, ಆಕಿ ದೇವದಾಸಿ. ಇಬ್ಬರನ್ನು ಮದುವೆ ಮಾಡಿಸಿ ಮನೆ ಸೇರಿಸ್ಕೋ, ನಿನಗೆ ಒಳ್ಳೇದಾಕೈತಿ. ಛೀ, ಆ ಮೂರ್ನು ಬಿಟ್ಟೋಳ್ ಸಂಬಂಧ ನಮ್ಗೆ ಯಾಕ? ಇವನ ಅಲ್ಲವೇ, ನಿನ್ನ ಮಗಾನ ನಿನ್ನ ಮಾತನಾಗಿಲ್ಲ ಅಂದಮೇಲೆ ನಾಳೆ ಆ ತಿಪ್ಪವನ ಮನೆ ಸೇರ್ಕೊಂಡ್ರೆ ಏನು ಮಾಡ್ತಿದ್ದಿ? ಅಲ್ಲ, ನೀನು ಬೆಳೆಸಿದಿ, ನೀವು ಓದಿಸಿದಿ. ಸ್ವಲ್ಪ ವಿಚಾರ ಮಾಡು, ನನ್ನ ಮಾತು ಕೇಳು. ಸುಮ್ಮನೆ ಅದು ಇದು ಅಂತೇಳಿ ಯಾಕೆ ತಲೆ ಕೆಡಿಸ್ಕೊತಿದ್ದಿ? ಹುಡುಗಿ ಬಂಗಾರದಂಗ ಐತಿ ಬೇ. ಅಲ್ಲ ದಾಸಪ್ಪ, ಹುಡುಗಿ ಬಂಗಾರ ಇದ್ದಂಗದಳ ಅಂತಿ. ಅಂಥ ಮಗಳನ್ನ ಅವ್ರ ಕಸ್ಬಗ್ ಹಚ್ಚಿ ಸಂಪಾದನೆ ಮಾಡೋದ್ ಬಿಟ್ಟು ಲಗ್ನ ಮಾಡ್ತಾಳೇನ ತಿಪ್ಪವ್ವ? ಹೌದು, ಮತ್ತ ಮಾಡೇ ಮಾಡ್ತಾಳವೇ. ಅಕ್ಕಿಗೆ ಮಗಳಂದ್ರ ಬಾಳ ಜೀವ. ಅಕ್ಕಿ ಹೆಸರು ಮ್ಯಾಗಿರೋ ಆಸ್ತಿ ಎಲ್ಲ ನಿನ್ಗ ಆಕೈತಿ ಗೋವಿಂದ. ಆದ್ರೂ ಕಾಲ ಬಂದಾಗ ನೋಡ್ಕೊಂಡ್ರೆ ಆತು. ನೀ ಬಂದ್ ಹೇಳಿದ್ ಒಳ್ಳೇದೇ ಆತು. ನನ್ನ ಮಗನ ನಾನ್ ಬಿಗಿ ಮಾಡ್ತೀನಿ. ಜಾಸ್ತಿ ಬಿಗಿ ಮಾಡಿದ್ರೆ ಹಗ್ಗ ಹರಿತೈತಿ ಶಾರದಮ್ಮ. ಹರೇದ್ ಹೋರಿ ಮುಗುದಾಣ ಹರ್ಕೊಂಡು ಓಡಾಡಿದ್ರೆ ಅದನ್ನ ಹೆಂಗೆ ಹಿಡಿತಿದ್ದಿ? ಹೆಂಗೆ ಸಂಭಾಳಿಸ್ತಿದ್ದಿ? ಸಂಬಂಧ ಬೆಳೆಸು, ನಂಟು ಬೆಳೆಸು, ಗಂಟು ಪಡ್ಕೋ. ನೀ ಎಲ್ಲ ತಿಳಿದಕ್ಕೆದಿದ್ದಿ, ನಿನಗೇನು ಹೇಳೋದೈತಿ? ಇದ್ರ ಮೇಲೆ ನೀನು ಇಷ್ಟ ನೋಡು. ಗೋವಿಂದ ಗೋವಿಂದ, ಬರ್ತೀನಮ್ಮ. ಇಷ್ಟೊತ್ತಾಯ್ತಿನೂ ಬಂದಿಲ್ಲ. ಎಲ್ಲಿ ಹೊರಟದ್ಲು? ಅಯ್ಯೋ, ಕತ್ತಲಾಯ್ತು. ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲೋ? ಬಿಲ್ಟು ಎಲ್ಲ ಹಾಳಾಗೋದ್ಲು. ಊರ್ನಾಗೆಲ್ಲ ಹುಡುಕಿ ಹುಡುಕಿ ಕಣ್ಗಾ ತ್ರಾಸಾಯ್ತು, ಕಾಣ್ಲೇ ಇಲ್ಲ. ಯಾವನ್ ಜೊತೆ ಯಾರ ತಿರ್ಗಾಕತ್ತಾಳೇನೋ? ಅನ್ಕೊಟ್ ನನ್ ಮಗನೇ, ಬಿಡ್ತೋನೋ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀಯ? ನೀನ್ ಬಾಯಿಗೆ ಮಣ್ಣು ಹಾಕೋ. ನಿಂತ್ಕೊಳೆ. ಎಲ್ಲ ಹಾಳಾಗ್ ಹೋಗಿದ್ಯೆ? ನನ್ ಮನ್ಸಿಗೆ ಎಲ್ಲಿ ನೆಮ್ಮದಿ ಸಿಗತ್ತೋ ಅಲ್ಲಿಗೆ ಹೋಗಿದ್ದೆ. ಶಾಲೆಗೆ ಹೋಗಿ ಕತ್ತೆ ಅಂದ್ರೆ ಬೀದಿ ಬೀದಿ ಅಲಿತಿದ್ಯೇನಾ? ಬೀದಿ ನಾಯಿಗಳು ಬೆನ್ನತ್ತವ. ಶಾಲಿಗೆ ಹೋಗ್ಬೇಕು ಸಣ್ಣಕ್ಕ. ನಾ ಓದಲ್ಲ, ಲಗ್ನ ಮಾಡ್ಕೊಂತೀನಿ. ಏಯ್, ನಮಗ್ ಲಗ್ನ ಗಿಗ್ನ ಆಗ್ ಬರಂಗಿಲ್ಲ. ಯಾಕಾಗ್ ಬರಂಗಿಲ್ಲ? ಏಯ್, ನಮಗ್ ದ್ಯಾವ್ರೇ ಗಂಡ ಅದಾನೆ. ನಾ ಲಗ್ನ ಆಗ್ತೀನಿ. ಈ ಹಲ್ಕಟ್ ದಂಧೆ ನಂಗ್ ಬ್ಯಾಡ. ಗಂಗಿ, ನಮ್ ಮನಿಗ ಯಾವ ಗಂಡ್ಸ್ರು ಬರ್ಬಾರ್ದು. ಈ ಅನಿಷ್ಟ ಪದ್ಧತಿ ನೋಡಿ ನೋಡಿ ಸಾಕಾಗೈತ್ ನಂಗ. ಏಯ್, ಮುಚ್ಚೆ ಬಾಯ್ನ. ನಂದೊಂದು ಮಾತ್ ಕೇಳು. ಸುಖ ನಮ್ಮನೆ ಬಾಗ್ಲ ಮುಂದೆ ಬಂದು ಬಿದ್ದಿರ್ತೈತಿ. ನೀನ್ ತಿಳ್ಕೊಂಡಿರೋ ಸುಖ ನನ್ ಪಾಲಿಗೆ ನರಕ. ಎಲ್ಲ ತಾಯಂದ್ರು ಮಾಡೋ ಹಾಗೆ ನನಗೂ ಲಗ್ನ ಮಾಡು. ನನ್ನನ್ನ ಸೂಳೆ ಮಾಡ್ಬೇಡವ್ವ. ಸಂಸಾರಿ ಮಾಡು. ಅಯ್ಯೋ ನಿನ್ನ, ಯಾರು ಮುನಿಸ್ಕೊಂಡ್ರ ನೀನು ಸಂಸಾರಿ ಆಗಂಗಿಲ್ಲ. ನೆಗೆದು ಬಿದ್ದು ಸ್ಮಶಾನ ಸೇರ್ತಿ.
ಈ ಹುಚ್ಚು ಹುಚ್ಚು ಆಲೋಚನೆನ ಬಿಟ್ಬಿಡು. ಅಸ್ಲಿ ನೀ ಲಗ್ನ ಮಾಡ್ಕೋತೀನಿ ಇದ್ರು ನಮ್ಮಂಥವ್ರ ಜೊತೆ ಯಾರೇ ಲಗ್ನ ಮಾಡ್ಕೋತಾರ? ಮಾಡ್ಕೊಂಡ್ರೆ ನಿನಗೆಲ್ಲೋ ಹುಚ್ಚು. ಹೌದು, ನನಗ್ ಹುಚ್ಚೆ. ನಾನ್ ಲಗ್ನ ಮಾಡ್ಕೊಡಲ್ಲ. ಹಾಗಾದ್ರೆ ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಸಾಯ್ತೀನಿ. ಸಾಯ್ತೀನಿ ಅನ್ನೋರು ಯಾವತ್ತೂ ಸಾಯಲ್ಲ. ತಾಯಿನ ನೀನು ನಾಯಿ. ಏನೆಂದೆ? ಎಷ್ಟು ಮಾತಾಡ್ತಿ? ಲಗ್ನ ಯಾವಾಗ ಮಾಡ್ಕೊಳ್ಳೋದಿಲ್ಲ? ಲಗ್ನ ಅಂತೆ ನಮ್ದು ಯಾರು ಮೆಚ್ಚುಕಿಲ್ಲ ಅಂತ ಹೇಳ್ತಾನೆ ಇದ್ದೀನೋ? ಅವ್ನು ಕೇಳ್ತಾನೆ ಅಂದ್ಬಿಟ್ಟು, ಲಗ್ನ ಮಾಡ್ಕೊತಾಳಂತೆ. ಪದ್ಧತಿ ಅಂತ ಪದ್ಧತಿ, ಶ್ರೀಮಂತರು ಅವ್ರ ಚಟಕ್ ಮಾಡ್ಕೊಂಡಿರೋ ಪದ್ಧತಿ ಇದು. ಏನಾರು ಮಾಡ್ಕೋ, ನಾನು ಹಾಗೆ ಆಗ್ತೀನಿ. ಗಂಗಾ, ಬಿಟ್ಟು ಬಿಟ್ಟು. ಏನಕ್ಕ? ಗಂಗಾ ಎಲ್ಲೋ ಕಾಣ್ತಿಲ್ಲ. ಬಾಗಿಲು ಬೇರೆ ತೆಗ್ದೈತಿ. ಗಂಗಾ, ನೋಡೋಣ. ಗಂಗಾ, ಗಂಗಾ, ಗಂಗವ್ವ, ಗಂಗಾ, ಗಂಗವ್ವ. ಯಾರದು? ಬಿಡು, ನಾನ್ ಸಾಯ್ಬೇಕು. ಚಲೋ, ನಾನ್ ಸಾಯ್ತೀನಿ, ಬಿಡು. ಚಲೋ. ತಿಪ್ಪವ್ವ, ಗಂಗಾ ಎಲ್ಲ ಹಾಳಾಗ್ ಹೋಗಿದ್ದಿ? ತಿಪ್ಪವ್ವ, ಗುಸ್ಸಾ ಮತ್ಕೋರೋ. ಇವಳು ಸತ್ರ ನನಗ್ ನೆಮ್ಮದಿ ಆಗ್ತೈತಿ. ನಾ ಸರ ತಡವಾಗಿ ಹೋಗಿದ್ದಿದ್ರೆ ಅವಳು ಬಾವಿಲಿ ಹಣವಾಗಿರ್ತಿದ್ಲು. ತು ಬೈಟ್, ತು ಅಂದರ್ ಜಾ ಬೇಟೆ. ಕೂತ್ಕೋ ತಿಪ್ಪವ್ವ, ಬೈಟೋ. ನಾನೇನ್ ಮಾಡ್ಲಿ ಸಲೀಮಣ್ಣ? ಇವಳನ್ನಲ್ಲೇ ಬಾವಿನಾಗ ನೂಕ್ ಬರ್ಬೇಕಿತ್ತು. ಜರ ಸಮಾಧಾನ ಮಾಡ್ಕೋತಿಪ್ಪವ್ವ. ಅಲ್ಲೋ ಸಲೀಮಣ್ಣ, ನಾನು ಹೆಂಗ ಸಮಾಧಾನ ಮಾಡ್ಕೊಳ್ಳಿ? ಅವಳು ಲಗ್ನ ಆಗ್ತೀನಿ ಅಂತ ಕುಂತಾಳ. ಗಂಗಿ ಓದ್ಕೊಂಡವಳೆ, ಅವಳು ಹೇಳೋದ್ರಾಗೆ ತಿಳುವಳಿಕೆ ಐತಿ. ನಾನು ಏನ್ ಮಾಡ್ಲಿ ಸಲೀಮಣ್ಣ? ನೀ ಏನ್ ಕಾಳಜಿ ಮಾಡಬೇಡ, ಅವಳು ಇಷ್ಟದಂಗೆ ಲಗ್ನ ಮಾಡ್ಬಿಡು. ಅಲ್ಲ ಹಾಗಿದುವ ಚಲೋ ಇರ್ತಾಳೆ. ನಮ್ಮಂಥವ್ರನ್ನ ಯಾರ್ ಲಗ್ನ ಆಗ್ತಾರ ಸಲೀಮಣ್ಣ? ಓ, ಕಾಲ ಬದಲಾಗೈತಿ ತಿಪ್ಪವ್ವ, ನೀನೇನು ಚಿಂತೆ ಮಾಡಬೇಡ. ನಾವೆಲ್ಲ ಇಲ್ಲವಾ ನೋಡೋ, ನಾನು ಗಂಡನ್ ಹುಡುಕ್ತೀನಿ, ನಮ್ ದಾಸ ಇನ್ಗೂ ಹೇಳ್ತೀನಿ. ನೀ ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗ್ತೈತಿ. ಅಲ್ಲ ಇದ್ದಾನೆ, ನಾನು ಬರ್ಲಿ? ಸಲೀಮಣ್ಣ ಹೇಳ್ದಾಗ ಇವಳನ್ನ ಲಗ್ನ ಮಾಡ್ಕೊಟ್ರ, ಹಂಗಾರ ಇವಳು ಬಾಳು ಚಲೋ ಇರಬಹುದೋ ಏನೋ. ನೋಡವ, ನಿಮ್ಮ ಮೌನ ವಿಚಾರದಾಗ ನೀನು ಏನು ಬ್ಯಾಸರ ಮಾಡ್ಕೋಬೇಡ. ನಿನಗೆ ಕಾಲ್ ಚೈನು, ಡಾಬ, ತೋಳ್ಬಂದಿ, ವಂಕಿ, ಕಾಸಿನ ಸರ, ಅವಲಕ್ಕಿ ಸರ, ಜುಮ್ಕಿ, ನಾಗರ, ಗುಂಡಡಿಕಿ ಎಲ್ಲ ಕೊಡಿಸೋ ಹುಬ್ಬಳ್ಳಿ ದೊಡ್ಡ ಸಾವುಕಾರನ ನಾನು ನಿನಗೆ ನೋಡೀನಿ. ನಿಮ್ಮವು ಹೇಳ್ದಂಗೆ ಕೇಳವ್ವ. ಮಾತೆತ್ತಿದ್ರ ಅವನು ಹೊಡಿತಾಳ, ಮಗಳು ಹೊಡಿತಾಳ. ಅಯ್ಯಪ್ಪ, ಹೆಂಗಾರ ಹಾಳಾಗೋಗ್ರಿ. ನಿಮ್ಮ ವಿಚಾರಕ್ಕ ನಾನು ತಲೆ ಕೆಡಿಸ್ಕೊಂಡಿದ್ದು. ಹಾಳಾಗೋಗಿ ಉದ್ಧಾರ ಹಾದಿರ್ ನೀವು. ಕಂಬ ಬೆಳ್ದಂಗೆ ಬೆಳ್ದಾರ, ಜವಾಬ್ದಾರಿ ಇಲ್ಲ, ಏನಿಲ್ಲ, ಎಲ್ಲಾನು ಹಾಳು ಮಾಡಕೊಂಟಾರ. ಯಾಕೆ ಸುಮ್ನೆ ಸಿಡಿಮಿಡಿಗೊಳ್ತೀರಾ? ಅವ್ರಿಗೇನ್ ಗೊತ್ತಾಗ್ತದೆ? ಅವ್ರೇನು ಮಕ್ಳು. ಯಾವ ಮಕ್ಕಳಿವ್ರು? ಯಾವ ಸೀಮಿ ಮಕ್ಕಳಿವ್ರು? ಭೂಮಿಗೆ ಭಾರ, ಕೂಳಿಗೆ ದಂಡ. ವ್ಯವಹಾರ ನೋಡ್ಕೊಳ್ಳಿ ಬಿಟ್ರ ಹಿಂಗೇನ್ ಮಾಡೋದು? ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಕೆಟ್ಟ ಕ್ಯಾರ ಹಿಡ್ದೋಗೈತಿ. ಏಜೆಂಟ್ಸ್ಗಳು ಬರ್ದಂಗಾಗ್ಯಾರ. ಅವು ಹೊಸವು, ಅನುಭವಕ್ಕಿಲ್ಲ. ಮುಂದ ನಿಂತ್ಕೊಂಡು ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಡ್ಬೇಕಾದ ನೀವು ಊರ್ ಸುತ್ತ ಕತ್ತೀರಿ. ತಲೆ ನೆರೆತ್ರು ನಿಮಗೆ ಚೊಪ್ಲ ತೀರ್ಲಿಲ್ಲ. ಪಾರು, ನನ್ನ ರೇಗಿಸ್ಬೇಡ. ನಿನ್ನ ಮಕ್ಕಳನ್ನ ಹಾಲು ಕುಡಿಯೋ ಕೂಸ್ಗಳೇನ?
ಕತ್ತಿ ಬೆಳ್ದಂಗ್ ಬೆಳ್ದಾವ. ಈಗ್ಲೂ ಬಿಸಿನೆಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹ್ಯಾಂಗ? ಶ್ರಮ ಶ್ರದ್ಧೆ ಇರಬೇಕು. ಇಲ್ದೆ ಹೋದ್ರೆ ಫ್ಯಾಕ್ಟ್ರಿ ಮುಚ್ಚಬೇಕಾಗ್ತೈತಿ. ನಿನ್ನ ಮಕ್ಕಳು ಫ್ಯಾಕ್ಟ್ರಿ ಹೋಗೋ ಬದಲು ಕೆಲ್ಸಕ್ಕೆ ಹೊಂಟಾರ. ನಿಮ್ ಗುಣ ಅವಕ್ಕೂ ಬಂದೈತಿ. ನಿಮ್ ಮಕ್ಳಲ್ವೇ? ವಾದ ಮಾಡ್ಬೇಡ ಪಾರು. ನೋಡ್ರು, ಇನ್ನು ಮುಂದೆ ಫ್ಯಾಕ್ಟ್ರಿ ಚಲೋ ನೋಡ್ಕೋಬೇಕು. ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ವ್ಯವಹಾರ ಮಾಡ್ಬೇಕು. ತಿಳಿತಾನ? ಸಾವುಕಾರ್ರೆ, ನೀನ್ ಯಾಕ ಬಂದ ಇಲ್ಗ? ಅಕ್ಕ ಕಳಿಸಿ ಹೇಳ. ಬಂದ ನೋಡು ಮನೆ ಮುರ್ಕ. ಏನಂತೆ? ನಿಮ್ಮನ್ನ ಜಲ್ದಿ ಕರ್ಕೊಂಬರಕ್ಕೆ ಹೇಳ. ಯಾಕ? ಅಕ್ಕ ನಿಮ್ಮ ಸರಿ ನೀವು ಹೊಂಡ, ನಾ ಹಿಂದೆ ಬರ್ತೀನಿ. ಅಕ್ಕ ನಿಮ್ಮನ್ನ ಬಿಟ್ಟು ಬರಬೇಡ ಅಂತ ಹೇಳ. ನೀವು ಹೋಗ, ನಾ ಬರ್ತೀನಿ. ಹೋಗ, ಜಲ್ದಿ ಬರ್ಬೇಕು. ಮತ್ತೆ ನೀನ್ ಬರ್ತೀನಿ ನಡಿ. ಆಕಿದೊಂದು ಗೋಳಾಗೈತಿ ನಂಗ. ಅವ್ವ, ಅಪ್ಪ ಬರಕತ್ತಾರ. ನಿತ್ಕೊಳ್ಳಿ. ಎಲ್ಲಿಗೂ ಯಾಕತ್ತೀರಿ ಒಡವೆಗಳನ್ನ? ಆಚಾರಿಗೆ ಕೊಡೋಣ ಅಂತ. ಏಕೆ? ಈ ಒಡವೆ ಡಿಸೈನ್ ಎಲ್ಲ ಹಳಿದಾಕುಂತೈತಿ. ಅದಕ್ಕೆ ಇದನ್ನ ಆಚಾರಿಗೆ ಕೊಟ್ಟು ಹೊಸ ಡಿಸೈನ್ ಮಾಡ್ಸೋಣ ಅಂತ ಹೊಂಟೀನಿ. ನನ್ನೇನು ಹುಚ್ಚಬೇಲಿ ಅನ್ಕೊಂಡ್ರಾ? ಯಾವಳ್ಗೋ ಒಯ್ದು ಕೊಡಕ್ ಹೊಂಟಿರಿ. ಮನೆಯಲ್ಲಿ ಸೊಸೆಂದ್ರು ಬಂದಿದ್ದಾರ ಅಂಥದ್ರಲ್ಲಿ ನೀವಿಂಗ್ ನಡ್ಕೊಳ್ತಿದ್ರ ಚಂದ ಕಾಣ್ತದೇನ್ರಿ? ಹೌದು, ಚಂದ ಕಾಣಿಸ್ತೈತಿ. ಅಪ್ಪ, ಅವ್ವ ಹೇಳದ್ರಾಗ ತಪ್ಪೇನೈತಿ? ಈ ಮನ್ಯಾಗ ನನ್ನನ್ನು ಕೇಳೋ ಅಧಿಕಾರ ಯಾರಿಗಿಲ್ಲ. ನಿಮ್ ದುಡಿಮೆಯಿಂದ ನಾನೇನ್ ಖರ್ಚು ಮಾಡ್ತಿಲ್ರಲ್ಲೇ. ಇನ್ನೊಂದ್ಸಾರಿ ಏನಾದ್ರೂ ಕೇಳಿದ್ರ ಸುಟ್ಟಾಕ್ಬಿಡ್ತೀನಿ. ಹೌದೇನ್ರಿ? ಹಾಗಾರ ನಮ್ಗೆಲ್ಲ ಒಂದ್ ದೊಡ್ಡ ವಿಷಯ ಕೊಟ್ಬಿಡಿ, ಆಗ ನೀವು ಪಾಡಾಗಿರ್ಬೋದು. ನಾನ್ಯಾಕ್ ಕೊಡ್ಲಿ? ಕೊಟ್ ನಾನ್ಯಾವ ಪಾಪಕ್ಕೆ ಹೋಗ್ಲಿ? ವಿಷಯ ಏನ್ ಜೇನ್ತುಪ್ಪನ? ಬೇಕಾದ್ ನೀಯ ತಗೊಂಡ್ ಕುಡಿ. ಹಿಂಗ ಬಿಟ್ರೆ ಅಂಕಿಲ್ದ ಕುದುರೆ ಆಗ್ತೈತಿ. ಅಂಕಿಲ್ದ ಕುದುರೆ ಅಗಲ್ದಾಡ್ತಂತ. ನೀವೇನಾದ್ರೂ ಮಾಡಿ ಇವ್ರನ್ನ ಕಟ್ಟಾಕ್ಬೇಕು ನೋಡ್ರಪ್ಪ. ಅವ್ವ, ಇಷ್ಟ ಹೇಳ್ದಲ್ಲ ಬಿಡವ, ನಾವು ನೋಡ್ಕಂತೀವಿ. ನೀ ಏನ್ ನೊಂದ್ಕೊಂಬಿಡ್ ಬಿಡವ. ಬರ್ರಿ. ತಿಪ್ಪಿ ತಿಪ್ಪಿ ತಿಪ್ಪಿ, ಏನಾತು? ಮಗಳಿಗೆ ಲಗ್ನ ಮಾಡಕೊಂಟಿ ಅಂತ ಪಿಲ್ಟು ಹೇಳ್ದ. ರೊಕ್ಕದ ಚಿಂತೆ ಏನು? ಇಲ್ಲ ಬ್ಯಾರೆ ಏನೇ ಇದ್ರು ನನ್ ಕೂಡ ಹೇಳು. ನೀನ್ ನಗನಾಗ್ತಾ ಇದ್ರೆ ನನಗಷ್ಟೇ ಸಾಕು. ಹೌದ್ರಿ, ಮಗಳನ್ನ ಲಗ್ನ ಮಾಡ್ಕೊಡ್ಬೇಕು ಅಂತ ನಿರ್ಧಾರ ತಗೊಂಡಿನಿ. ಅವಳನ್ನ ದೂರ ಮಾಡ್ಕೋತೀನಿ ಅಂತ ಎದೆ ಕೂತಿ ನನಗ. ಕೊಟ್ಟ ಹೆಣ್ಣು ಕುಲಕ್ ಹೊರಗು ಅಂತಾರ. ಒಂದನ್ ಪಡ್ಕೋಬೇಕಾದ್ರ ಇನ್ನೊಂದನ್ ಕಳ್ಕೋಬೇಕಾಗ್ತದ. ನನ್ನ ಪ್ರಸಂಗದಾಗ ನಾನು ಎರಡೂ ಕಳ್ಕೋಬೇಕಾಗೈತಿ. ಎರಡನ್ನ? ಒಂದು ಮಗಳು, ಮತ್ತಿನ್ನೊಂದು ಮತ್ತ 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 ನಿಮ್ಮನ್ನ ರೀ, ನಿಮ್ಮನ್ನ. ತಿಪ್ಪು, ಹೌದ್ರಿ, ನಮ್ಗಂಗ ಈ ಪದ್ಧತಿ ಬಿಟ್ಟು ಬಿಡು ಅಂತ ನನ್ನ ಜೀವ ಹಿಂಡತಾಳ. ಈ ಮನೆಗ ಯಾರು ಬರಬಾರ್ದು ಅಂತ ಹಠ ಹಿಡ್ದಾಳ. ಹಂಗಂದ್ರ ನಾನು ಅವಳಗ ಯಾರೋ ಆಗ್ಬಿಟ್ನ? ನಾನು ಅವಳಗ ಅಪ್ಪ ಅಲ್ಲೇನ? ಮನೆ ಒಳಗ 4 ಗೋಡೆ ಮಧ್ಯ ಹೇಳ್ತೀರಿ, 4 ಮಂದಿ ಮುಂದೆ ಹೇಳ್ತೀರೇನ? ಹ್ಯಾಂಗ್ ಹೇಳಕ್ಕಾಗ್ತದ? ನನಗೂ ಹೆಂಡ್ರು ಮಕ್ಕಳದಾರ. 4 ಮಂದಿಗೆ ಗೊತ್ತಾದ್ರ ನಗಲ್ಲೇನ? ಅಯ್ಯೋ, ಅದೇ ಪುಣ್ಯಾತ್ಮ, ಅದೇ 4 ಮಂದಿ ನಮ್ಮನ್ನ ನೋಡ್ ನಗಂಗಿಲ್ಲೇನ? ನಮಗ್ ನೋವಾಗದಿಲ್ಲೇನ? ಹಂಗಂತ ಅಜ್ಜಿದ್ದಗ್ ಬಿದ್ದಾಳ ಗಂಗಾ. ಯಾರ ಸಂಗನು ಮಾಡ್ಬ್ಯಾಡ ಅಂತಾಳ. ಹಂಗಂತ ನನ್ ಸಂಘ ಬಿಡೋದು ಅಂತ ತೀರ್ಮಾನ ಮಾಡಿಯಾ? ಸಿಟ್ಟಿಗೆ ಹೇಳ್ಬೇಡಿ, ಯೋಚನೆ ಮಾಡಿ. ನನಗ ಅವಳನ್ನ ಬಿಟ್ರ ಯಾರದಾರ? ನಿಮಗಾರ ಹೆಂಡ್ರು ಮಕ್ಕಳು ಅದಾರ. ನಿಮ್ಮನ್ನಾರ ಕಳ್ಕೋಬೇಕು, ಇಲ್ಲ ಅವಳನ್ನಾರ ಕಳ್ಕೋಬೇಕು. ನಿನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ್ನಲ್ಲೇ. ನಾನು ಅಷ್ಟೇ. ಪ್ರೀತಿಗಿಂತ ತ್ಯಾಗ ದೊಡ್ಡದು ಸಾಹುಕಾರ. ಅವಳು ನನಗ್ ಮಾತ್ರ ಮಗಳದಳೇನು, ನಿಮಗ್ ಮಗಳಲ್ಲೇನು? ತಿಪ್ಪಿ, ನಿನ್ನ ಬಿಟ್ಟು
ನಾನು ಹ್ಯಾಂಗಿರ್ಲಿ? ನಂದು ಅದೇ ಸ್ಥಿತಿ. ಸಾಯೋ ಗಂಟ ನಿಮ್ಮ ಋಣ ನನ್ನ ಮ್ಯಾಗಿರ್ತೈತಿ. ನಾನ್ ತಿನ್ನೋ ಅನ್ನದಾಗ, ನನ್ನ ಎದೆ ಬಡಿತಿದಾಗ ನೀವಿರ್ತೀರಿ. ನನ್ನ ಬಾಳಿಂದೆ ಅವರು ನೀವೇ. ಕಟ್ಕೊಂಡವ್ರಿಗಿಂತ ಚೆನ್ನಾಗಿ ನೋಡ್ಕೊಂಡದಿರಿ. ಮಾನವಾಗಿ ಬದುಕೋಕ ದಾರಿ ಮಾಡಿಕೊಟ್ಟಿರಿ. ಎಲ್ಲಕ್ಕಿಂತ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಸಿರಿ. ದ್ಯಾವ್ರನ್ ಮರ್ತರು ಮರ್ತೇನು, ನಿಮ್ಮನೆ ಹಂಗ ಮರೀಲಿ. ನನ್ನನ್ನು ಸಮಾಧಾನ ಮಾಡಕ್ಕ ಏನೇನೋ ಹೇಳ್ತಿ. ನಿಮ್ಮನ್ನಷ್ಟೇ ಅಲ್ಲ, ನನ್ನನ್ನು ನಾನು ಸಮಾಧಾನ ಮಾಡ್ಕೊಳಕ್ ಹತ್ತೀನಿ. ನನಗೆ ಯಾರದಾರ್ರಿ ಸಮಾಧಾನ ಮಾಡೋಕ? ತಿಪ್ಪಿ ತಿಪ್ಪಿ, ಅಳ್ಬೇಡ್ವಿ. ನಿನ್ ಮನಸ್ನಾಗ ಏನೈತಿ ಅಂತ ಹೇಳು. ನನ್ ಕೂಡ ಇನ್ನೇನ್ ಹೇಳಿ? ನಮ್ಮ ಸಂಬಂಧ ಇವತ್ತಿಗೆ ಕೊನೆ ಅಂತ ಹೇಳೇನ? ನನ್ನನ್ನು ಬಿಟ್ಬಿಡಿ ಅಂತ ಹೇಳೇನ? ಇಲ್ಲ ಇನ್ನು ಮುಂದೆ ನಮ್ಮನೆಗೆ ಬರ್ಬ್ಯಾಡಿ ಅಂತ ಹೇಳೇನ? ಏನ್ ಹೇಳಿ? ಹಂಗ ಹೇಳಿ? ಹ್ಯಾಂಗ್ ಹೇಳಿ ಅಂತ ಎಲ್ಲ ಒದ್ರ ಬುಟ್ಟಿಯಲ್ಲೇ ನನ್ ಜಾಣೆ. ನನಗೆ ಕ್ಷಮಿಸಿ ಅಂತ ನನಗೆ ಕೇಳೋ ಯೋಗ್ಯತೆನೂ ಇಲ್ಲ. ನಿಮ್ಮ ಋಣದಾಗದೀನಿ. ನಂದು ತೆಪ್ಪೋ ನೆಪ್ಪೋ, ದ್ರೋಹನೋ ಮೋಸನೋ ನಂಗೊಂದು ತಿಳಿಯಂಗಿಲ್ಲ. ನನ್ನ ಕ್ಷಮಿಸಿದ್ಯಾ ಅವ್ರೆ? ನನ್ನ ಕ್ಷಮಿಸಿದ್ಯಾ? ನೋಡು, ಸಾವಿಗೆ ಮಾತ್ರ ನಮ್ಮಿಬ್ಬರನ್ನು ದೂರ ಮಾಡೋ ಶಕ್ತಿ ಐತಿ ಅನ್ಕೊಂಡಿದ್ದೆ. ಆದ್ರೆ ಸಾವಿಗೆ ಮೊದಲ ನಾವಿಬ್ರು ದೂರ ಆಗ್ಬೇಕಾಗೈತಿ. ವಿಧಿಯ ಬರಹನೇ ಹಂಗಿರ್ಬೇಕಾದ್ರೆ ನಾನು ನೀನು ಏನ್ ಮಾಡಕ್ಕಾಗ್ತೈತಿ? ಎಲ್ಲ ದೇವರಿಚ್ಛೆ. ನಾನೀಗ ಜೀವ ಇರೋ ಶವ ಆಗೀನಿ. ಬರ್ತೀನಿ. ದೇವ್ರು ಒಳ್ಳೇದು ಮಾಡಲಿ.